ಮೊದಲು ನಾಟಿ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಿದಾಗ ಮೊದ್ಲು ಹೆಂಗಪ್ಪ ಅಂತಂದ್ರೆ ಮೊಟ್ಟೆಗಳು ತಿನ್ಕೋಬೇಕು, ಕೋಳಿಗಳು ತಿನ್ಕೋಬೇಕು, ಕೋಳಿಗಳು ಸಾಕಿದೀವಿ ಬಿಡ್ಬೇಕು, ಮತ್ತೆ ಬಾತು ಕೋಳಿ ಹಂಸ ಇವೇನೇನೋ ತಗೊಂಡಿವಿ ಕುಯ್ಕ ತಿನ್ಕೊಬಿಡ್ಬೇಕು. ನಮ್ಗೇನಪ್ಪ ತುಂಬಾ ಜನ ಅನ್ಕೊಳ್ದಂಗೆ ಅಂದ್ರೆ ಬಡ್ಡಿ ಮಗಂದ್ ಇವ್ರು ಏನ್ ಸಾಕವ್ರೆ ಇವ್ರಿಗೇನ್ ಬರ್ಬೇರಿ ತಿನ್ಕತಾರೆ ಅನ್ಬೋದು. ಬಟ್ ಆಮೇಲೆ ಗೊತ್ತಾಯ್ತದೆ ಈಗ ಮೊಟ್ಟೆ ಏನಾರ ತಿನ್ಬೇಕು ಅನಿಸಿದ್ರೆ ಅವಾಗ ಹಾಲೆ ಅನಿಸ್ತಾ ಇರ್ತದೆ. ಇನ್ನೊಂದ್ ಕೋಳಿ ಕುಣಿಸಿದ್ರೆ ಮರಿ ಆಯ್ತವೆ, ಯಾಕೆ ಕುಣಿಸ್ಬೇಕು ತಿನ್ಕೋಬೇಕು ಅನಿಸ್ತದೆ. ಆಮೇಲೆ ನಾಟಿ ಕೋಳಿದು ಅಷ್ಟೇ ಮರಿ ಮಾಡ್ತದೆ ಕುಯ್ಕೋಬಾರ್ದು ಕೋಳಿ ಅನಿಸ್ತದೆ. ಐದು ಹುಂಜಗಳಿತ್ತು ಅಂತಂದ್ರೆ ಬ್ರೀಡಿಂಗ್ ಹುಂಜ ಆಯ್ತವೆ, ಇಲ್ಲ ಒಂದ್ 500 ರೂಪಾಯಿ ದುಡ್ಡು ಸಿಗ್ತದೆ, ಯಾಕಪ್ಪ ಮಾರ್ಕೋಬೇಕು ಅನಿಸ್ತದೆ. ಇದು ಎಲ್ಲ ಯಾಕಪ್ಪ ಅನ್ಸೋದು ಅಂದ್ರೆ 6 ತಿಂಗಳು ಕಷ್ಟಪಟ್ಟಿರ್ತೀವಲ್ಲ ಅವಾಗಲೇ ಗೊತ್ತಾಗೋದು. ಅಂದ್ರೆ ಬಡ್ಡಿ ಮಗನ್ ತುಂಬಾ ಜನ ಅನ್ಕೋಬಹುದು ತಿನ್ಕತ್ತಾರೆ ಉಣ್ಕತ್ತಾರೆ ಅಂತ. ಯಾವುದೇ ಕಾರಣಕ್ಕೂ ತಿನ್ಕೊಳಕ್ಕೂ ಆಗುದಿಲ್ಲ ಉಣ್ಕೊಳಕ್ಕೂ ಆಗುದಿಲ್ಲ. ಅಂತಂದ್ರೆ ಹೊಟ್ಟೆ ಸಾಕು ತಿನ್ನಕ್ ಆಗುದಿಲ್ಲ. ಈಗ ಮೊಲ ಆಗ್ಬೋದು ಕೋಳಿ ಆಗ್ಬೋದು ಯಾವ್ದು ತಿನ್ನಕ್ ಆಗುದಿಲ್ಲ. ಕೆಲವ್ರು ಅಂತಾರೆ ಅಣ್ಣ ನಿಮ್ಗೆ ಅಂದ್ರಣ ತಿನ್ನಕ್ಕೆ ಅಲ್ಲೇ ಸಿಗ್ತಾವೆ ಅಲ್ಲೇ ತಿನ್ಕೋಬಹುದು ಅಣ್ಣ, ನಿಮ್ಗೆ ನಾಟಿ ಕೋಳಿಗಾಗ್ಲಿ ಹೊಟ್ಟೆಗಳಿಗಾಗ್ಲಿ ಹಂಸಕ್ಕಾಗ್ಲಿ ಬಾತುಕೋಳಿಗಾಗ್ಲಿ ನೀವೇನಣ್ಣ ಕುಯ್ಕ ತಿನ್ಕೋಬಹುದು ಅಂತಾರೆ. ಬಟ್ ನಾವು ಕುಯ್ಕ ತಿನ್ಕೊಳ್ಳೋದ ನೋಡಿದ್ರೆ ನೀವು ಯಾಕಾರು ಇವ್ರು ತಿಂದಾರ ತಿನ್ನಿಕು ಅಂದ್ರೆ ನಾವು ನಾಟಿ ಕೋಳಿ ಸಾಕ್ಬಿಟ್ಟು ನಾವೇ ತಿನ್ನಕ್ ಮನ್ಸ್ ಬರೋದಿಲ್ಲ. ಯಾಕಂದ್ರೆ 6 ತಿಂಗಳು ಸಾಕಿರ್ತೀವಲ್ಲ ಒಟ್ಟೋರ್ಕ ನೀವು ಒಂದೊಂದೇ ಸ್ಟೆಪ್ ಸಾಕಿರ್ತೀವಿ. ಅಂದ್ರೆ ಬಡ್ಡೆಯಿಂದ ಒಂದೊಂದ್ ಚೂರು ಏನಾರ ತೂಗಿಡಿಸ್ತಾವೆ ಅಂದ್ರೆ ಅಲ್ಲೇ ಜೀವ ಹೋದಂಗೆ ಆಗಿರ್ತದೆ. ಒಂಚೂರು ಏನಾರ ಆಯ್ತು ಅಂದ್ರೆ ಅಲ್ಲೇ ಜೀವ ಹೋದಂಗೆ ಆಗಿರ್ತದೆ. ಬಡ್ಡಿ ಮಗನ್ ಸಾಕದ್ಕೆ ಹುಚ್ಚು ಮಲ್ಲಾಗ್ರಿ ಇರ್ತವೆ 6 ತಿಂಗಳು ಸಾಕಿ. ಆಮೇಲೂ ಕೂಡ ತುಂಬಾ ಜನ ಹಿಂಗೆ ಅಂದ್ರೆ ರೈಟ್ ಏನಾದ್ರು ಜಾಸ್ತಿ ಇರಿದ್ರೆ ಅಣ್ಣ ಮರಿ ಮಟ್ಟದ ರೈಟ್ ಅಷ್ಟು ಇರ್ತದೆ, ಇವ್ಯಾಕಣ ಇಷ್ಟೊಂದು ರೈಟು ಈ ತರದ್ದೆಲ್ಲ ತುಂಬಾ ಜನ ಕೇಳ್ತಾ ಇರ್ತಾರೆ. ಬಟ್ ಅವೆಲ್ಲ ಕೇಳಿದಾಗ ನಮ್ಗೂ ಒಂಥರ ಇರಿಟೇಷನ್ ಆಯ್ತದೆ, ಮತ್ತೆ ಒಂಥರ ಖುಷಿನೂ ಆಗುತ್ತೆ. ಅಂದ್ರೆ ಇವೆಲ್ಲ ಏನಪ್ಪಾ ಅಂದ್ರೆ 6 ತಿಂಗಳು ಬೆಳ್ಸಕ್ಕಿರೋ ಕಷ್ಟ ಯಾಕೆ ಕಷ್ಟನೂ ಇರುದಿಲ್ಲ ಅನ್ಕೊಬಿಡ್ರಿ. 6 ತಿಂಗಳು ಅಷ್ಟು ಕಷ್ಟ ಪಡ್ಬೇಕು ಸಾಕಕ್ಕೆ. ಟೈಮ್ ನಾಟಿ ಕೋಳಿ ಸಾಕೋದು ತುಂಬಾ ಜನ ಕನ್ಸು. ಅಂದ್ರೆ ಏನಪ್ಪಾ ಅಂತಂದ್ರೆ ಅಣ್ಣ ನೀವು ಬದುಕ್ತಾರ ಬದುಕು ನಮಗ್ ಕನ್ಸು ಕಾರಣ, ನೀವು ಮಾಡ್ತಾರ ಕೆಲಸಗಳೆಲ್ಲ ನಾವು ಮಾಡ್ಬೇಕು ಅಂತ ಇನ್ಸ್ಪಿರೇಷನ್ ಕಾರಣ ಅದು ಇದು ಅಂತ ಕಮೆಂಟ್ ಆಗ್ತಾ ಇರ್ತಾರೆ. ಕೆಲವ್ರು ಕಾಲ್ ಮಾಡ್ಬಿಟ್ಟು ಹೇಳ್ತಾ ಇರ್ತೀರಾ ಅಣ್ಣ ನೀವು ಮಾಡ್ತಾರ ಕೆಲ್ಸಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತಾವ್ ಗೊತ್ತಣ ಅಂತ. ಬಟ್ ನಮ್ಗೇನಪ್ಪಾ ಅಂದ್ರೆ ಬಡ್ಡಿ ಮಗನ್ ಕೋಳಿಗಳು ಹೊಟ್ಟೆ ಉರ್ಸೋದು. ಏನಾರ ಮೊಟ್ಟೆ ಇಕ್ಕಕ್ ಜಾಗ ಮಾಡಿದ್ರೆ ಮೊಟ್ಟೆ ಇಕ್ಕೋ ಜಾಗಗಳನ್ನ ಉಂಟಿಸ್ಬಿಡ್ತವೆ. ಒಂದೊಂದ್ ಕೋಳಿ ಚೆಂಗ್ಳು ನನ್ ಮಗನವೆ, ಇನ್ನೊಂದ್ ಕೋಳಿ ಮೊಟ್ಟೆ ಇಕ್ಕೋರ್ ಆ ಕೋಳಿ ಹೋಗ್ಬಿಟ್ಟು ಮೊಟ್ಟೆ ಎಲ್ಲ ಗಲೀಜ್ ಇದ್ ಮಾಡ್ಬಿಡ್ತದೆ. ಈ ಬಾತು ಕೋಳಿಗಳು ಚೆಂಗ್ಳು ನನ್ ಮಗನ ನೋಡ್ರಿ ನೀರ್ ಒಳಗಡೆ ಒಂತ ವಿರುಮ ಒಂದು ಹಳದಿ ಕಲರ್ ನೀರ್ ಆಗಕ್ಕೆ ಬಿಡುದಿಲ್ಲ, ಅಂದ್ರೆ ಶುದ್ಧ ನೀರ್ ಆಗಕ್ಕೆ ಬಿಡುದಿಲ್ಲ, ಬದಿ ನೀರ್ ಮಾಡ್ಬಿಡುತ್ತವೆ. ಅಲ್ಲೆಂಗಾರ ಮಾಡ್ಲಿ ಇಲ್ಲಿ ಡ್ರಿಂಕರ್ ಫಿಲ್ಡರ್ ಕತಿಯ ಅಂದ್ರೆ ಒಂದು ದಿನಕ್ಕೆ ತೊಳೆಯಷ್ಟಲ್ಲಿ ಹುಚ್ಚು ಮಲ್ಲಾಗ್ರು ಬೆಕ್ಕು ಎಲ್ಲ ಹಿಡ್ದಿರ್ತದೆ. ಅಂತಂದ್ರೆ ಯಾಕಂದ್ರೆ ಅಷ್ಟು ಮಣ್ ಗಲೀಜ್ ಮಾಡಿರ್ತವೆ. ಅಂದ್ರೆ ಬಾತು ಕೋಳಿಗಳೇನಪ್ಪಾ ಅಂತಂದ್ರೆ ನಮ್ಮ ಹತ್ರ ಇರ್ಲಿ ಅಂತ ಸಾಕಿರೋದು. ಈ ನಾಯಿ ಪಾಯಿ ಬತ್ತು ಅಂದ್ರೆ ಸೌಂಡ್ ಮಾಡ್ತವೆ. ಅವತ್ ನೋಡ್ರಿ 28 ಕೋಳಿ ದೊಡ್ಡ ಕೋಳಿಗಳು ಹೊಡ್ದವೆ. ಈ ನನ್ ಮಗನ ಒಂದೇ ಒಂದ್ ಕೋಳಿ ಟೆಸ್ಟ್ ಮಾಡಿಲ್ಲ. ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದೇ ಒಂದ್ ಕೋಳಿಗೂ ಟೆಸ್ಟ್ ಮಾಡಿಲ್ಲ. ಅಂದ್ರೆ ನೋಡ್ಬೋದು ಅಂದ್ರೆ ಬೇಜಾರಾದಾಗ ಒಂದು ಬೇಜಾರ್ ಕಳಿಯಕ್ ಏನಪ್ಪಾ ಅಂತಂದ್ರೆ ನೀವು ನೋಡ್ಕೊಳ್ಳಿ ಇಲ್ಲಿ ಕಿತ್ತಾಡೋದು ಮೂರು ಸೇರ್ಕೊಂಡು ಹೆಂಗ್ ಕಿತ್ತಾಡ್ತವೆ. ಮತ್ತೆ ಈ ತರದ್ದೆಲ್ಲ ನೋಡ್ಕೊಳಕ್ ಒಂಥರ ಖುಷಿ ಸಿಗ್ತದೆ. ಈ ಖುಷಿ ಜೊತೆಗೆ ಒಂದ್ ಬೇಜಾರ್ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಎದ್ದು ಸಾಯಂಕಾಲ ಎದ್ದು ಟ್ರಿಂಕರ್ ತೊಳಿಬೇಕು, ಫಿಲ್ಡರ್ ತೊಳಿಬೇಕು, ಈ ತರ ಬೋಸಿಗೆ ನೀರ್ ಬಿಡ್ಬೇಕು, ನೀರ್ ತೊಳಿಬೇಕು ಅಂದಾಗ ಹೆಂಗ್ ಉರಿತಾ ಇರ್ತದೆ ಅಂದ್ರೆ ಕೋಳಿ ಗಿಡಕ ಬಡ್ದಾಪುರಷ್ಟು ಕೊಪ್ಪತ್ತಿರ್ತದೆ. ಬಡದ್ರೆ ಸೊದಾಯ್ತವೆ. ಏನು ಮಾಡಾಕೈಕ್ಲಿ ಎಷ್ಟೋ ಜನಕ್ಕೆ ಇದೇ ಎಕ್ಸ್ಪೀರಿಯನ್ಸು. ಅಂತಂದ್ರೆ ಕೋಳಿ ಏನಾರ ಹೊಡದ್ಬಿಟ್ಟು ಸೈಜ್ ಕೊಡುವ ಅನ್ನೋಷ್ಟಲ್ಲಿ ಸತ್ತೋಗೋದಿರ್ಲಿ ಹೊಡಿ ಅನ್ನೋಷ್ಟಲ್ಲಿ ಅಲ್ಲೇ ಸತ್ತೋಗಿರ್ತವೆ ಅನ್ನೋ ಬೇಜಾರಾಗಿರ್ತದೆ. ಒಂಚೂರು ಏನಾರ ಕೈ ಎತ್ತದೆ ತರ ಸತ್ತೆ ಹೋಗಿರೋ ರೇಂಜ್ ಫೀಲ್ ಆಗೋಗಿರ್ತದೆ. ಇವೆಲ್ಲ ಹಂಗೆ ಎಲ್ಲಾ ಟಾರ್ಚರ್ಗಳೇ. ನಾಟಿ ಕೋಳಿ ಅಂತ ಬಂದ್ರು ಒಂದ್ ಟಾರ್ಚರ್ ಕೊಟ್ಟು ಒಂದ್ ಟಾರ್ಚರ್ ಕುಡಿಗಿಲ್ಲ ಅಂತಲ್ಲ, ಎಲ್ಲಾ ಟಾರ್ಚರ್ ಕೊಡ್ತವೆ. ಟೋಟಲ್ ಆಗಿ ಹಂಸಗಳು, ಬಾತು ಕೋಳಿಗಳು, ಬೆಂಕಿ ಕೋಳಿಗಳು ಎಲ್ಲ ಸಾಕ್ಬೋದು. ಬಟ್ ಏನಪ್ಪಾ ಅಂದ್ರೆ ಒಂಚೂರು ಟಾರ್ಚರ್ ತಡ್ಕೋಬೇಕಷ್ಟೇ. ಅಂದ್ರೆ ತುಂಬಾ ಜನ ಅನ್ಕೊಂಡಿರ್ತಾರೆ ಇದೆಲ್ಲ ಸುಲಭ ಅಲ್ವಾ, ಇದೆಲ್ಲ ಸುಲಭವಾಗಿ ಮಾಡ್ಬಿಡ್ಬೋದಲ್ವಾ ಅಂತ. ಇವರಷ್ಟು ಕಾಟ ಕೊಡೋವಿನ್ ಯಾವ ಇಲ್ಲ ಅನ್ಕೊಬಿಡಿ. ಈ ವಿಡಿಯೋ ಮೂಲಕ ಹೇಳೋದೇನಪ್ಪಾ ಅಂತಂದ್ರೆ ಮೋಸ ಹೋಗ್ತಾ ಇದಾರೆ. ಅಂದ್ರೆ ತುಂಬಾ ಜನ ಹೆಂಗಪ್ಪಾ ಅಂತಂದ್ರೆ ನಾಟಿ ಕೋಳಿ ಫಾರ್ಮ್ ಗಳಿಂದನೂ ಮೋಸ ಹೋಗ್ತಿದ್ದಾರೆ, ಮತ್ತೆ ನಾಟಿ ಕೋಳಿ ಕೊಡೋದ್ರಿಂದನೂ ಮೋಸ ಹೋಗ್ತಿದ್ದಾರೆ. ಯಾವ ತರನಪ್ಪ ಅಂತಂದ್ರೆ ಈಗ ಮಧ್ಯ ಡಿಸ್ಟ್ರಿಬ್ಯೂಟರ್ ಆಗ್ಬಿಟ್ಟವ್ರೆ. ಅಂದ್ರೆ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ದಲ್ಲಾಳಿಗಳ ನಾಟಿ ಕೋಳಿ ಫಾರ್ಮ್ ಮಾಡಿದ್ಮೇಲೆ ನೀವು ರೈತರಿಂದ ರೈತರಿಗೆ ವ್ಯವಹಾರ ಮಾಡಿ. ಅಂದ್ರೆ ಈಗ ಪ್ಯೂರ್ ನಾಟಿ ಕೋಳಿ ಸಾಕೋರು ಪ್ರತಿಯೊಬ್ರು ಈ ಪ್ಯೂರ್ ನಾಟಿ ಅಂತಲ್ಲ ಬಾಕಿ ತಳಿಗಳು ಸಾಕೋರು ಅಷ್ಟೇ ನಿಮ್ದು ಏನೈತೆ ವ್ಯವಹಾರನ ಡೈರೆಕ್ಟ್ ಮಾಡಿ ಡಿಸ್ಟ್ರಿಬ್ಯೂಟರ್ಗಳು ಮಾಡಿಕೊಂಡು ಮಧ್ಯ ಮೋಸ ಹೋಗೋದು. ಅಂದ್ರೆ ಇವಾಗ ಏನು ಅಂತಂದ್ರೆ ಈಗ ಹೊಸಬ್ರು ಪಾಪ ಎಲ್ಲ ಯೂಟ್ಯೂಬ್ ಚಾನಲ್ ಅದು ಇದು ಅಂತ ಮಾಡಿರ್ತಾರಲ್ಲ, ಅಲ್ಲೆಲ್ಲ ನಂಬರ್ ನೋಡ್ಕೊತಾರೆ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ಕೊಂಡಿರ್ತಾರೆ. ಆ ನೋಡ್ಕೊಂಡು ಆದ್ಮೇಲೆ ಕಾಲ್ ಮಾಡಕ್ ಹೋಗಿರ್ತಾರೆ ಕಣ. ಈ ಕಳ್ಳನ ಮಕ್ಳು ಬಡ್ಡಿ ಮಕ್ಳಿಗೆ ಎಲ್ಲಿರ್ತಾರ ಗೊತ್ತಿಲ್ಲ ಡಿಸ್ಟ್ರಿಬ್ಯೂಟರ್ಗಳು. ಎಲ್ಲಾ ತಗು ಒಂಥರ ಏನಂತಂದ್ರೆ ಒಂದೊಂದು ಹೆಂಗೆ ಅಂದ್ರೆ ಈ ಬೆಳೆಗಳು ಬೆಳೆದಿದಾಗ ಇದು ಪನ್ನರಿ ಹುಡ್ಕತ್ತವಲ್ಲ ಗಲೀಜ್ಗಳು, ಆ ಗಲೀಜ್ ತರ ಹುಡ್ಕೊಬಿಡ್ತಾರೆ ದಲ್ಲಾಳಿಗಳು. ಅದೆಲ್ಲಿ ಹುಡ್ಕತಾರೆ ಅಂತಾನೆ ಗೊತ್ತಾಗುದಿಲ್ಲ. ಇಲ್ಲೆಲ್ಲ ನಾವು ಡಿಸ್ಟ್ರಿಬ್ಯೂಟರ್ ಮಾಡಿಸ್ತೀವಿ, ನಾನೆಲ್ಲ ಮರಿ ಕೊಡಿಸ್ತೀನಿ, ನಾನು ಅದು ಕೊಡಿಸ್ತೀನಿ ಅಂತ ಪಾಪ ಎಷ್ಟೋ ಜನ ಮೋಸ ಹೋಗಿ ಅಡ್ವಾನ್ಸ್ ವಾಪಸ್ ಬರ್ದಿರಾ. ಮತ್ತೆ ಅಡ್ವಾನ್ಸ್ಗಳು ಒಂದಷ್ಟು ಜನಕ್ಕೆ ಅಮೌಂಟೇ ಬತ್ತಲ್ಲ. ಒಂದಂದ್ರೆ ಈಗ ಎಷ್ಟೋ ಜನ ನನ್ಗೆ ಕಾಲ್ ಮಾಡ್ತಾ ಇರ್ತಾರಣ, ಅವ್ರು ಅಡ್ವಾನ್ಸ್ ಹಾಕ್ಲಿಲ್ಲ, ಮತ್ತೆ ಅದೆಲ್ಲ ಇದೈತೈತೆ ಪ್ರಾಬ್ಲಮ್ಸು ಕಣ, ಮತ್ತೆ ಅವ್ರು ಅಮೌಂಟ್ ಕೊಟ್ಟಿಲ್ಲ ಕಣ, ಈ ಥರದ್ದೆಲ್ಲ ಹೇಳ್ತಾ ಇರ್ತೀರಾ. ಬಟ್ ನಿಮ್ಗೆ ಹೇಳ್ತಾ ಇರೋದೇನು ಅಂತಂದ್ರೆ ಫಸ್ಟು ವಿಚಾರಿಸ್ಕೊಳ್ಳಿ ಅವ್ರ ಫಾರಮ್ ಎಷ್ಟು ವಿಡಿಯೋಸ್ ಐತೆ, ಮತ್ತೆ ಅದ್ರ ಬಗ್ಗೆ ಏನಾರ ಹೇಳ್ತಾರ, ಮತ್ತೆ ಅದ್ರ ಬಗ್ಗೆ ಏನಾರ ತಿಳ್ಕೊಂಡವ್ರ, ಮತ್ತೆ ಇದೆಲ್ಲ ನೋಡ್ಕೊಂಡು ತಗೊಳ್ಳಿ. ಪ್ರತಿ ಸಲ ಇದನ್ನೇ ಹೇಳ್ತಾ ಇರ್ತೀವಿ, ಬಟ್ ನೀವು ಅರ್ಥನೇ ಮಾಡ್ಕೊತಲ್ಲ. ಈಗ ಮೊನ್ನೆ ಯಾರೋ ಹೋಗಿ ಪುಣ್ಯಾತ್ಮ 2,000 ಅಮೌಂಟ್ ಹೋಯ್ತು ಅಂದ, ಓಕೆ. ಇನ್ನೊಬ್ಬ 5,000 ಹೋಯ್ತು ಅಂದ, ಓಕೆ. ಏನು ಅಂತ ಹೇಳ್ದ, ಈಗ ನಾವೇ ಬಿಟ್ಟೆ ಅಣ್ಣ ನಿಮ್ಮ ಕಡೆಯಿಂದ ವಿಡಿಯೋ ಅವ್ರ ಫೋನ್ ನಂಬರ್ ಕೊಡ್ತೀವಿ, ಅವ್ರ ಫೋಟೋ ಹಾಕು, ಮತ್ತೆ ಈ ಥರದ್ದೆಲ್ಲ ಹೇಳ್ತೀರಾ, ನಾವು ಪ್ರೂಫ್ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಪ್ರೂಫ್ ಇದ್ರೂ ಕೂಡ
ಅದೆಲ್ಲ ಏನಪ್ಪಾ ಅಂದ್ರೆ ನಿಮ್ದೊಂದಷ್ಟು ಕೇಸ್ಗಳು ರಿವೀಲ್ ಆಗಿರ್ಬೇಕು, ಮತ್ತೆ ನೀವೇನಾದ್ರು ಮಾಡಿದ್ರೆ ಮಾತ್ರ ಅವೆಲ್ಲ ನಾವು ಹೇಳಕ್ಕಾಗೋದು. ಸುಮ್ಮನೆ ಬಂದ್ಬಿಟ್ಟು ಅಣ್ಣ ನೀವು ಹೇಳಿದ ತಕ್ಷಣ ನಾನು ವಿಡಿಯೋಸ್ ಹಾಕೋದು, ಮತ್ತೆ ನಾನು ಹೇಳಿದ ತಕ್ಷಣ ಇನ್ನೊಂದು ದಿನ ಮಾಡೋಕ್ಕಾಗೋದು, ಮತ್ತೆ ಇದ್ಯಾವುದು ನಮ್ಮ ಕೈಲಿಲ್ಲ. ಬಟ್ ನಿಮ್ಗೆ ಹೇಳೋಕ್ಕೂ ಮುಂಚೆನೇ ಅರ್ಥ ಮಾಡಿಸ್ತಾ ಇರೋದು ಪ್ರತಿಯೊಬ್ಬರಿಗೂ, ನಿಮ್ಗೆ ಏನಾದರೂ ಆ ಥರ ಮೋಸ ಆಯ್ತೈತೆ ಅಂತ ಫಸ್ಟು ನೀವೇನು ಅದರಲ್ಲಿ ನೋಡ್ಕೊಳ್ಳಿ. ಫಸ್ಟ್ ನೀವು ಯಾರ್ಯಾರು ಫಾರಮ್ ವಿಡಿಯೋಸ್ ಹಾಕೋರೆ ಮತ್ತೆ ನೋಡ್ಕೊಂಡು ಬುಕ್ ಮಾಡಿ. ಒಂದು ಸ್ವಲ್ಪ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಬುಕ್ ಮಾಡೋದು ಇದೆಲ್ಲ ಮಾಡ್ಕೊಂಡು ಮೋಸ ಹೋಗ್ಬಿಡಿ ದಯವಿಟ್ಟು.